ಹುಬ್ಬಳ್ಳಿಯಲ್ಲಿ ಅಯೋಧ್ಯ ಕರಸೇವಕರನ್ನ ಮೇಲೆ ಏನು 31 ವರ್ಷದ ಹಳೆ ಕೇಸ್ ಪ್ರಕರಣ ದಾಖಲಾದ ಮತ್ತೆ ಅರೆಸ್ಟ್ ಆದ ಬೆನ್ನಲ್ಲೇ ಕೂಡ ಈಗ ಚಿಕ್ಕಮಗಳೂರಿನಲ್ಲಿ ಕೂಡ ಮತ್ತೊಂದು ದತ್ತಪೀಠ ವಿವಾದವು ಕೂಡ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಂದರೆ 2017ರಲ್ಲಿ ನಡೆದಂಥ ಕೆಲವೊಂದು ಗಲಾಟೆಗಳ ವಿಚಾರವಾಗಿ ಮತ್ತೆ ಕೇಸ್ ರಿಓಪನ್ ಮಾಡಿರುವಂಥ 8ನೇ ತಾರೀಕು ಕೂಡ ಕೋರ್ಟಿಗೆ ಬರುವಂಥ ಕೂಡ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಶಾಸಕರಂತ ಸಿ ಟಿ ರವಿ ಅವರು ನಮ್ಮ ಜೊತೆದ್ದಾರೆ. ಸರ್, ಏನು ಸರ್ ಮತ್ತೆ ಇವತ್ತು 2017ರ ಪ್ರಕರಣ ಮತ್ತೆ ಅಲ್ಲ, ಈಗ 31 ವರ್ಷದ ಹುಬ್ಬಳ್ಳಿ ಪ್ರಕರಣದ ನೆನಪು ಮರೆಯಾಗೋದಕ್ಕೆ ಮುಂಚೆನೇ ನಾವಿನ್ನೂ ಅದರ ಹೋರಾಟದಲ್ಲಿ ಇರಬೇಕಾದ್ರೇ ಇವರು ದತ್ತಪೀಠದ ಕೇಸಿಗೆ ಪುನರ್ಜೀವ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಹಿಂದೂ ಸಂಘಟನೆಗಳ ಪರವಾಗಿ ಹೋರಾಟ ಮಾಡ್ತಿದ್ದವರ ಕೇಸಿಗೆ ಮರುಜೀವ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕೋಮುಗಲಭೆ ಸಂದರ್ಭಗಳಲ್ಲಿ ಕ್ಲೋಸ್ ಆಗಿದ್ದಂಥ ಕೇಸಿಗೆ ಮರುಜೀವ ಕೊಟ್ಟಿದ್ದಾರೆ. ಇದೆಲ್ಲ ನನ್ನ ಗಮನಕ್ಕೆ ಬಂದಿರೋದು. ರಾಜ್ಯದ ಉದ್ದಾಗಲಕ್ಕೆ ಇನ್ನೆಷ್ಟು ಈ ಥರ ಷಡ್ಯಂತ್ರ ಮಾಡಿದಾರೋ ಗೊತ್ತಿಲ್ಲ. ನನಗನ್ಸುತ್ತೆ ಇದೆಲ್ಲ ಯೋಜನಾಬದ್ಧವಾಗಿ ಮಾಡ್ತಿದ್ದಾರೆ. ಈ ಸಿದ್ದರಾಮಯ್ಯನವರಿಗೆ ಕೆಲವರು ಅರ್ಬನ್ ನಕ್ಸಲರು ಸಲಹೆಗಾರರಿದ್ದಾರೆ. ಅವ್ರ ಕೆಲಸವೇ ಹಿಂದೂ ಸಂಘಟನೆಗಳನ್ನು ತುಣಿಯೋದು. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಪರವಾಗಿ ಸಕ್ರಿಯವಾಗಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದೇ ಅವರ ಒಂದು ಕೆಲಸ. ಅದಕ್ಕಾಗಿಯೇ 14-15 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾರಂತೆ. 14-15 ಕೋಟಿ ಅಂದರೆ ಒಂದು ತಿಂಗಳಿಗೆ 1 ಕೋಟಿ 1.5 ಕೋಟಿ ಖರ್ಚು ಮಾಡ್ತಾರಂತೆ. ಏನು ಕೆಲಸ ಅಂತ ಹೇಳಿದ್ರೆ ಸುಳ್ಳು ಸುದ್ದಿ ಪತ್ತೆ ಹಚ್ಚೋ ಹೆಸರಿನಲ್ಲಿ ಇವರು ಸರ್ಕಾರದ ವಿರುದ್ಧ ಏನಾದ್ರು ನೆರೆಟಿವ್ ಬಂತು ಅಂತ ಹೇಳಿದ್ರೆ ವಿಷಯಾಂತರ ಮಾಡೋದಕ್ಕೆ ಇನ್ನೇನೋ ಒಂದು ಕ್ರಿಯೇಟ್ ಮಾಡೋದು, ಇದೆಲ್ಲ ಮಾಡ್ತಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಮತ್ತು ವಕೀಲರ ಜೊತೆಯಲ್ಲಿ ಈ ಹಿಂದೆ ಗೃಹ ಸಚಿವರಾಗಿದ್ದಂಥ ಆರ್ಗ ಜ್ಞಾನೇಂದ್ರ ಜೊತೆಲೂ ಮಾತಾಡಿದ್ದೀವಿ. ಎದುರಿಸ್ತವೆ, ಏನು ಹೆದರ್ಕೊಂಡೇನು ಕೂತ್ಕೊಳ್ಳಲ್ಲ. ಇವ್ರ ಕುತಂತ್ರಕ್ಕೆ ಪ್ರತಿತಂತ್ರ ರೂಪಿಸ್ತವೆ. ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ವಿಪಕ್ಷದ ನಾಯಕರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಇವ್ರ ಷಡ್ಯಂತ್ರಕ್ಕೆ ನಾವು ಪ್ರತಿಯುತ್ತರನ್ನು ಕೊಡ್ತೇವೆ. ಸರ್, ಈಗ ಎಷ್ಟು ಮಂದಿಗೆ ಈಗ 8ನೇ ತಾರೀಕು ಬರಬೇಕು ಅಂತ ಏನು ಕೋರ್ಟ್ ಸೂಚನೆ ಕೊಡ್ತಾರೆ, ಕೋರ್ಟ್ಗೆ ಹಾಜರಾಗಬೇಕು? ಇಲ್ಲ, ನನಗೆ ಇನ್ ಡೀಟೇಲ್ಸ್ ಗೊತ್ತಿಲ್ಲ ಕೇಸಿಂದು. ಈ ಕೆಲವು ನಿಮಿಷಗಳ ಮುಂಚೆ ನನಗೆ ಫೋನ್ ಬಂದಿತ್ತು, ಹೀಗೆ ಸಮನ್ಸ್ ಬಂದಿದೆ ಅಂತ. ಡೀಟೇಲ್ಸ್ ತಗೊಂಡ್ಮೇಲೆ ಮಾತಾಡ್ತೀನಿ. ಕೇಸ್ನ ಈಗ BJP ಸರ್ಕಾರ ಇದ್ದಾಗ ವಾಪಸ್ ಕೂಡ ಪಡೆದಿತ್ತು. ಈಗ ಕೇಸ್ ವಿಡ್ರಾ ಮಾಡ್ಕೊಂಡು ಕೆಲವು ಕೇಸು ಕೋರ್ಟಲ್ಲೇ ಕ್ಲೋಸ್ ಆಗಿದ್ದು, ಕೆಲವು ಕೇಸು ವಿಡ್ರಾ ಮಾಡ್ಕೊಂಡಿತ್ತು. ಈಗ ಏನೇನು ಮಾಡಿದ್ದಾರೆ ಅನ್ನೋದು ಪೂರ್ಣ ವಿವರ ಸಿಕ್ಕಿದ ಮೇಲೆ, ಮಾಹಿತಿ ಸಿಕ್ಕಿದ ಮೇಲೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇನ್ನೊಂದು ಕಡೆ ಇದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಾ ಅನ್ನೋಂಥದ್ದು ಏನಾದ್ರು ಇದೆಯಾ? ಅಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದೆಯಾ? ಈ ಸರ್ಕಾರವೇ ಹಿಂದೂ ವಿರೋಧಿ ಸರ್ಕಾರ, ಈ ಸರ್ಕಾರವೇ ಮತಾಂಧ ಸರ್ಕಾರ. ಮತಾಂಧತೆಯನ್ನು ಪ್ರೋತ್ಸಾಹಿಸೋದು, ಹಿಂದೂಗಳನ್ನು ಜಾತಿವಾರು ವಿಭಜಿಸೋದು, ಒಡೆಯೋದು ಈ ಸರ್ಕಾರದ ಒಂದು ಕುತಂತ್ರದ ನೀತಿ. ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ ಇವರಿಗೆ? ಬೆಳಗಾಂನಲ್ಲಿ ಒಂದೇ ಜಿಲ್ಲೆನಲ್ಲಿ ಆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯೂ ಅಲ್ಲೇ ಇರೋದಂತೆ. ಅಲ್ಲೇ ಒಂದು ಮಹಿಳೆಯನ್ನು ಬೆತ್ತಲೆಗೊಳಿಸಿದ ಒಂದು ಪ್ರಕರಣ ನಡೀತು. ಅದ್ರ ಹಿಂದ್ಗಡೆನೇ ಅಂಗನವಾಡಿ ಶಿಕ್ಷಕಿಯರ ಮೂಗು ಕತ್ತರಿಸುವಂಥ ಕೆಲಸ ನಡೀತು. ಈಗ ಮತ್ತೊಂದು ಪ್ರಕರಣದಲ್ಲಿ ಅರೆಬೆತ್ತಲುಗೊಳಿಸುವಂಥ 2 ಬಾರಿ ಅರೆಬೆತ್ತಲುಗೊಳಿಸುವಂಥ ಪ್ರಕರಣ ಬಂದಿದ್ದಾವೆ. ಮಾನ ಮರ್ಯಾದೆ ಏನಾರು ಇದೆಯೇನ್ರಿ ಇವರಿಗೆ? ಈ ಸರ್ಕಾರವೇ ಈ ಸರ್ಕಾರವೇ ಟಾರ್ಗೆಟ್ ಮಾಡ್ತಾ ಇದೆ. ಇದಿಷ್ಟು ದತ್ತಪೀಠ ವಿಚಾರವಾಗಿ ಮಾಜಿ ಶಾಸಕರಂತ ಸಿ ಟಿ ರವಿ ಅವರ ಮಾತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.